ಅವಲಕ್ಷಣವಾಗಿದ್ದಾನೆ ಅಂತ. ಓಕೆ, ಕಾಲೇಜು ಪರೀಕ್ಷೆಯಲ್ಲಿ ಕಾಪಿ ಹೊಡಿತಾರೆ, ಪಾಸ್ ಆಗ್ತಾರೆ. ಬಹಳ ಆಶ್ಚರ್ಯ. ಕಾಲೇಜು ಪರೀಕ್ಷೆಯಲ್ಲಿ ಕಾಪಿ ಹೊಡಿತಾರೆ, ಪಾಸ್ ಆಗ್ತಾರೆ. ವಧು ಪರೀಕ್ಷೆಯಲ್ಲಿ ಕಾಫಿ ಕುಡಿತಾರೆ, ಪಾಸ್ ಹೋಗ್ತಾರೆ. ಎಲ್ಲರ ಮನೆಗೂ ಹೋಗೋದು. ನಮ್ಮ ಫ್ರೆಂಡ್ ಒಬ್ಬ, ಅವನು ನಮ್ಮ ಏಜ್ಗಿಂತ ಒಂದು 4 ವರ್ಷ ದೊಡ್ಡವರು. ಮದುವೆ ಆಗಲ್ಲ ಅಂತ ಹೇಳಿ ಹುಡುಗಿರು ನೋಡಿ 88 ಜನರ ಮನೆಗೆ ಹೋಗಿತ್ತು. 89ನೇ ಹುಡುಗಿ ನಾವು ಮದುವೆ ಆಗಿತ್ತು. 89. ಅದು ಏನ್ ಖುಷಿನೋ, ಉಪ್ಪಿಟ್ಟು ತಿನ್ನಕ್ಕೆ ಅದೇನು ಖುಷಿ. ರೆಕಾರ್ಡ್ ಮಾಡಿದ್ದೀರಾ? ನೋಡಿ, ನಾವು ಸತ್ಯಪ್ರಿಯರು. ಯಾಕಂದ್ರೆ ರಾಮಾಯಣ ಇದೆ, ಮಹಾಭಾರತ ಇದೆ. ಬನ್ನಿ ಕವಿ ಇಲ್ಲಿ ಮಹಾಭಾರತ ಇದೆ, ರಾಮಾಯಣ ಇದೆ. ನಮ್ಮ ದೇಶ ಸತ್ಯ ಗಾಂಧಿ ಹುಟ್ಟಿದ್ದಿಲ್ಲೇ ಅಲ್ವಾ, ಪಕ್ಕದೊಳಗೆ. ಅದಕ್ಕೆ ನೋಡಿ, ಇಲ್ಲಿ ಹೇಳ್ತಾರೆ ಸತ್ಯ ಹೇಗಿದೆ ನೋಡಿ, ಭಾರತೀಯರ ಸತ್ಯಪ್ರಿಯತೆ ಹೇಗಿದೆ ನೋಡಿ. ಭಾರತೀಯರ ಸತ್ಯಪ್ರಿಯತೆ ಕಳ್ಳ ನೋಟಿನಲ್ಲೂ ಅಚ್ಚಾಗಿರುತ್ತೆ, ಸತ್ಯಮೇವ ಜಯ. ಡೋಂಟ್ ಫಿಟ್ ನೋಡಿ ಇದೇ ಇರೋದು, ಏನು ಅದೇನೆ ಇದು. ಆಮೇಲೆ ಈ ದೇವರಿಗೆ ಕೃಷ್ಣಂಗೆ ಏನೋ ಇಷ್ಟ ತುಂಬಾ, ಯಾವ್ದು ಹೂವು ಗೊತ್ತಿದೆ ನಿಮ್ಗೆ? ಬೆಣ್ಣೆ ಹೂವು ಯಾವ್ದು ಇದಿಲ್ಲ ಅಲ್ವಾ? ಹಾಗೆ ಒಂದೊಂದು ದೇವರಿಗೆ ಒಂದೊಂದು ಹೂವು ಅಂತ ಒಂದು ಇದಿರುತ್ತೆ, ಯಾವ್ದಾವ್ದೋ ಹೂವುಗಳು. ಶನಿದೇವರಿಗೆ ಶಮೀಪತ್ರೆ, ವಿಷ್ಣುವಿಗೆ ತುಳಸಿ ಪತ್ರೆ. ಶನಿದೇವರಿಗೆ ಶಮೀಪತ್ರೆ, ವಿಷ್ಣುವಿಗೆ ತುಳಸಿ ಪತ್ರೆ, ಈಶ್ವರನಿಗೆ ಪ್ರಿಯವಂತೆ ಬಿಲ್ವ ಪತ್ರೆ. ಶನಿದೇವರಿಗೆ ಶಮೀಪತ್ರೆ, ವಿಷ್ಣುವಿಗೆ ತುಳಸಿ ಪತ್ರೆ, ಈಶ್ವರನಿಗೆ ಪ್ರಿಯವಂತೆ ಬಿಲ್ವ ಪತ್ರೆ, ಯಮನಿಗೆ ಸರ್ಕಾರಿ ಆಸ್ಪತ್ರೆ. ಜನ ಸಿಗೋದು ಅಲ್ಲೇನೆ ಅವನಿಗೆ. ಇದು ಪಕ್ಕದ ಮನೆಯದು ಅಂದ್ರೆ ನಿಮ್ಮನೆ ಅಂತ ಅನ್ಕೊಂಡ್ಬಿಡ್ಬೇಡಿ. ಪಕ್ಕದ ಮನೆಯಲ್ಲಿ ಇದು ಒಂದು ಹುಲಿ, ಒಂದು ಇಲಿ, ಪಕ್ಕದ ಮನೆ ಫ್ಯಾಮಿಲಿ. ಗೊತ್ತಾಯ್ತಲ್ಲ ಯಾರು ಹುಲಿ ಅಂತ? ಗೊತ್ತಾಗುತ್ತೆ. ಇದು ನೋಡಿ, ಗಾಂಧಿ ಹುಟ್ಟಿದ ನಾಡಿದು. ಸತ್ಯ ಹೇಳಿದ್ರೆ ಏನಾಗುತ್ತೆ ಅಂತ. ಸತ್ಯವನ್ನು ಹೇಳಿದರೆ ಏನಾಗುತ್ತೆ ಕೇಳಿಸ್ಕೊಳ್ಳಿ. ಸತ್ಯ ಹೇಳಿದರೆ ಆಗುವುದು ಇಷ್ಟೇ. ಯಾವುದೋ ಇಷ್ಟೇ. ಮನೆಯಲ್ಲಿ ಗದ್ದಲ ಹರ್ತಾಳ. ಏನ್ ಸತ್ಯ ಹೇಳಿದ್ದು ನೋಡಿ. ಸತ್ಯ ಹೇಳಿದರೆ ಆಗುವುದಿಷ್ಟೇ, ಮನೆಯಲ್ಲಿ ಗದ್ದಲ ಹರ್ತಾಳ. ನೆರೆಮನೆ ಚೆಲುವೆ ಎಂದರೆ ಹೆಂಡತಿ ಸುಮ್ಮನೆ ಇರ್ತಾಳ. ಸತ್ಯ ಹೇಳಿದಕ್ಕೆ ಏನಾಗ್ತಲ್ವಾ? ಸತ್ಯ ಹೇಳಕ್ ಹೋದ್ರೆ ಅದಕ್ಕೆ ಹೇಳಕ್ ಹೋಗ್ಬಾರ್ದು, ಸುಮ್ಮನೆ ನೋಡಿ ಬಂದಿರ್ಬೇಕು. ನೋಡಿ, ಆನೆ ಸತ್ತರೆ ದಂತ ಸಿಗುತ್ತದೆ. ಜಿಂಕೆ ಸತ್ತರೆ ಚರ್ಮ ಸಿಗುತ್ತದೆ. ಮರ ಸತ್ತರೆ ಕಟ್ಟಿಗೆ ಸಿಗುತ್ತದೆ. ರಾಜಕಾರಣಿ ಸತ್ತರೆ ರಜೆ ಸಿಗುತ್ತದೆ. ಇದು ಅಥವಾ ಇದೆಲ್ಲ ಏಜ್ ಆದವರು. ಸಂಪ್ರದಾಯಕ್ಕೂ ಬಂಡಾಯಕ್ಕೂ ಏನ್ ವ್ಯತ್ಯಾಸ ಅಂತ ಒಬ್ಬ ಕವಿ ಹೇಳ್ತಾನೆ, ತುಂಬಾ ಸಾರವತ್ತಾಗಿದೆ. ಸಂಪ್ರದಾಯಕ್ಕೂ ಬಂಡಾಯಕ್ಕೂ ವ್ಯತ್ಯಾಸ ಇಷ್ಟೇ ಕಣಯ್ಯ. ಪತಿಯೇ ದೇವರೆಂದು ಅಜ್ಜಿ ಹೇಳಿದ್ದು ಸಂಪ್ರದಾಯ. ದೇವರೇ ಪತಿ ಎಂದು ಅಕ್ಕ ಹೇಳಿದ್ದು ಬಂಡಾಯ. ಎಕ್ಸಾಕ್ಟ್ಲಿ ದಿ ಅಪೋಸಿಟ್. ಅದು ನಿಮ್ಮದು ಬಂಡಾಯ. ನೀವು ಏನ್ ಹೇಳಿದ್ರು ಅಪ್ಪ ಹೇಳಿದ್ರೆ ಅಮ್ಮ ಹೇಳಿದ್ರೆ ನಿಮ್ಗೇನು ಗೊತ್ತಿಲ್ಲ ಸುಮ್ಮನಿರಿ ಅಂತಿರಲ್ವಾ? ಅಂತಿರೋ ಇಲ್ವಾ ಹೇಳಲ್ವಾ? ಈ ದೊಡ್ಡ ಪಾರ್ಟಿ ಮೀಟಿಂಗ್ ಅಲ್ಲಿ ನಿದ್ದೆ ಮಾಡ್ತಾರೆ ನೋಡಿದಿಲ್ವಾ? ಲೆಕ್ಚರ್ ವಹಿಸಿರ್ತಾರೆ, ಪಾರ್ಟಿ ಮೀಟಿಂಗ್ ಆಗ್ತಿರ್ತಾರೆ, ದೊಡ್ಡ ಇದು. ಅಲ್ಲಿ ಗಣನಾಯಕನಿಗೆ ಪ್ರಿಯವಾದದ್ದು ಗರಿಕೆ, ಜನನಾಯಕನಿಗೆ ಗೊರಕೆ. ಇಷ್ಟು ಸಾವಿರಾರುಗಳು ಬರೆದಿದ್ದಾರೆ. ಕುಂತಿ ಈ ಪಾಂಡವರು ದ್ರೌಪದಿಯನ್ನು ಕರ್ಕೊಂಡು ಬಂದಾಗ, ಅಮ್ಮ ಭಿಕ್ಷೆಯನ್ನು ತಂದಿದ್ದೇವೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅವಳು? ಹಂಚ್ಕೊಳ್ಳಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಹಂಚ್ಕೊಳ್ಳಿ. ಅದಕ್ಕೆ ಬಿಳಿ ಹೆಣ್ಣನ್ನು ಹೋಲಿಸುತ್ತಾರೆ ಐವರಿಗೆ. IVORY, ಐವರಿ. ದಂತ. ಬಿಳಿ ಹೆಣ್ಣನ್ನು ಹೋಲಿಸುತ್ತಾರೆ ಐವರಿಗೆ, ಅಗತ್ಯ ಬಿದ್ದರೆ ಹಂಚುತ್ತಾರೆ ಐವರಿಗೆ. ಕುಂತಿ ಮೇಲೆ ಬರ್ತಿರೋದು.
ಇದಕ್ಕೆ ಏನು ಮೀನಿಂಗ್ ಏನಿಲ್ಲ, ಏನು ಚಿಕ್ಕ ಹುಡುಗರೆಲ್ಲ ಓದ್ಬೋದು. ಸದಾ ಖುಷಿಯಾಗಿರಲಿ ಏನಿರಬೇಕು, ಸದಾ ಇದು ನಾನು ಖುಷಿಯಾಗಿರ್ತೀನಿ ನಾನೀಗೆಲ್ಲ ಅಂತ ಅನ್ಕೊಂಡ್ಬಿಡ್ಬೇಡಿ. ಸದಾ ಖುಷಿಯಾಗಿರಲಿ ಏನಿರಬೇಕು, ಬಾಳಿನಲ್ಲಿ ದಿನವೂ ಹನಿಮೂನ್ ಇರಬೇಕು, ನನ್ನ ತೋಳಿನಲ್ಲಿ ಪ್ರಿಯ ನೀನಿರಬೇಕು, ಬೇಸಿಗೆಯಾದ್ದರಿಂದ ಫ್ಯಾನ್ ಇರಬೇಕು, ಎಲ್ಲಿಂದ ಎಲ್ಲಿಗೋ. ನಿಮಗೆ ಇದು ಕೇಳಿಸ್ಕೊಳ್ಳಿ, ಸುಮ್ಮನೆ ಎಲ್ಲೆಲ್ಲೋ ಏನೇನೋ. ಹುಡುಗಿ ಚೆಲುವಿಗೆ ಹುಡುಗ ಮಾರು ಹೋದ, ಹುಡುಗಿ ಚೆಲುವಿಗೆ ಹುಡುಗ ಮಾರು ಹೋದ, ಮದುವೆ ಎಂದಾಗ ಮಾರು ದೂರ ಹೋದ. ಆಯ್ತಾ? ಆಮೇಲೆ ನಿಮಗೆ ಇನ್ನೊಂದು ನೋಡಿ, ಇದೇ ಇರೋದು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಹುಡುಗ ಹುಡುಗಿ ಸುತ್ತಿದರು, ಬೇಕಾದ್ದೆಲ್ಲ ತೆಗೆದುಕೊಂಡಳು. ಸಾಯಂಕಾಲವಾದ ಮೇಲೆ ಹುಡುಗ ಹೇಳಿದ, ಪ್ರಿಯೆ ಹೀಗೆ ತೆಗೆದುಕೊಳ್ಳುತ್ತಾನೆ ಇದ್ದರೆ ನನ್ನ ಹತ್ರ ದುಡ್ಡಿಲ್ಲ, ನಾನಿನ್ನ ಟಾಟಾನ ಬಿರ್ಲಾನ. ಅದಕ್ಕೆ ಹುಡುಗಿ ಹೇಳಿದ್ರಂತೆ, ಹಾಗಾದ್ರೆ ಬರ್ಲಾ ಟಾಟಾ. ಅರ್ಥವಾಯ್ತಾ? ದುಡ್ಡಿರೋವರೆಗೆ ಮಾತ್ರನೇ ಇರ್ತಾರೆ, ಜ್ಞಾಪಕ ಇಟ್ಕೊಂಡಿರಿ. ಅದಕ್ಕೆ ನಮ್ಮ ಹತ್ರ ಯಾವತ್ತೂ ಪೈಸಾನೇ ಇರ್ತಾರೆ. ಉಪ್ಪಿಟ್ಟು ತುಂಬಾ ಇಷ್ಟ ನಿಮ್ಗೆ, ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಉಪ್ಪಿಟ್ಟು ತಿನ್ನಲ್ಲ ಇವಾಗಿನ ಜನರೇಷನ್. ಉಪ್ಪಿಟ್ಟು ಅಂದ್ರೆ ಕೇಳಲ್ಲ, ಇಷ್ಟನಾ? ಏನೋ ಇಲ್ಲ, ಸಾಮಾನ್ಯವಾಗಿ ಉಪ್ಪಿಟ್ಟು ತಿನ್ನಲ್ಲ. ಪ್ರಿಯ ನಿನ್ನ ಮುಖವೇಗೆ ಹೀಗೆ ಕಪ್ಪಿಟ್ಟಿದೆ? ಅವನು ಹೇಳ್ತಾನೆ, ಅದಕ್ಕೆ ಏನು ಮಾಡಲಿ ಪ್ರಿಯೆ, ಎದುರಿಗೆ ನೀ ಮಾಡಿದ ಉಪ್ಪಿಟ್ಟಿದೆ. ಓಕೆ, ಇದಿಷ್ಟು ಎಷ್ಟಾಯ್ತು? 10 ನಿಮಿಷ ಆಯ್ತಲ್ವಾ? ಕನ್ಫ್ಯೂಷನ್ ಹುಡುಗಿ ನಡೆದಾಗ ನಡು ಬಳುಕುತ್ತದೆ, ಹುಡುಗಿ ನಡೆದಾಗ ನಡು ಬಳುಕುತ್ತದೆ, ಮುದುಕಿ ನಡೆದರೆ ಅಯ್ಯೋ ಬಳುಕುತ್ತದೆ. ಆದ್ರಿಂದ ಮುದುಕಿಗೆ ನಡೆಸಬೇಡಿ. ನನಗೆ ಲೆಕ್ಚರ್ ಹೊಡೆಯೋದಕ್ಕಿಂತ ಇದೇ ಇಷ್ಟ ಅಂತ ಅನ್ಸುತ್ತೆ. ಏನೋ ಗೊತ್ತಾಯ್ತಪ್ಪ. ಹೇಳಿದ್ದು ಇಷ್ಟೇ ಅಂತ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಬಾಯ್ಸು ಹೇಳಿದ್ದು ಇಷ್ಟೇ, ಹೇಳಿದ್ದು ಇಷ್ಟೇ. ಐ ಲವ್ ಯು ಗಾಯತ್ರಿ, ಹೇಳಿದ್ದು ಇಷ್ಟೇ. ಐ ಲವ್ ಯು ಗಾಯತ್ರಿ. ಪರಿಣಾಮ ಮುಖದ ಮೇಲೆ ಗಾಯತ್ರಿ, ಮುಖದ ಮೇಲೆ ಗಾಯತ್ರಿ. ಇದರಿಂದ ಹುಷಾರಾಗಿರಿ. ಸಾಕಷ್ಟು ಇದ್ರೊಳಗೆ ಸಂದೇಶಗಳು ಇರುತ್ತೆ. ಈ ಪಂಚತಾರ ಹೋಟ್ಲು, 5 ಸ್ಟಾರ್ ಹೋಟ್ಲು, ಅದೇನೋ ನಾನು ಇನ್ನುವರೆಗೂ ಹೋಗಿಲ್ಲ. ಪಂಚತಾರ ಹೋಟೆಲ್ನಲ್ಲಿ ಎಲ್ಲಿ ನೋಡಿದರೂ ಕನ್ನಡಿ ಕನ್ನಡಿ ಕನ್ನಡಿ. ಫಸ್ಟ್ ಟೈಮ್ ಪಂಚತಾರ ಹೋಟ್ಲು 5 ಸ್ಟಾರ್ ಹೋಟ್ಲಿಗೆ ಹೋದಂತೆ, ಎಲ್ಲಿ ನೋಡಿದರೂ ಕನ್ನಡಿ ಕನ್ನಡಿ ಕನ್ನಡಿ. ಅವ್ನು ಹೋಗೇ ಇಲ್ಲ ಪಾಪ. ತಟ್ಟನೆ ನೆನಪಾಯಿತು ಕ್ಷೌರದ ಅಂಗಡಿ. ಅವನು ಪಾಪ ಅದೇನೆ ತಲೆ ಒಳಗೆ, ಅವ್ನು ಇನ್ನೆಲ್ಲೋ ಅಷ್ಟು ಕನ್ನಡಿ ನೋಡೇ ಇರಲ್ಲ. ಇದ್ಯಾಕೆ ಇಷ್ಟೊಂದು ಹಾಕಿದ್ದಾರೆ ಇಲ್ಲಿ ಅಂತ ಅವನಿಗೆ ಪಾಪ. ಇಟ್ಕೊಂಡಲ್ಲ 30 ವರ್ಷಗಳ ಹಿಂದೆ ಮದುವೆಯಾದಾಗ ಈಕೆ ತೆಳ್ಳಗೆ ಬೆಳ್ಳಗೆ, ಈಗಲೂ ಅಷ್ಟೇ ತಲೆ ಕೂದಲು ಬೆಳ್ಳಗೆ ಬೆಳ್ಳಗೆ. ಇದಕ್ಕಿಂತ ಒಂದು ಹೇಳ್ತಾನೆ ದುಂಡರಾಜ ಇವರ ರಾಮಾನುಜಮ್ ಅವರು ಹೇಳ್ತಾರೆ, PS ರಾಮಾನುಜಮ್ IPS ಅವ್ರು ಹೇಳ್ತಾರೆ ಏನು ಅಂದ್ರೆ, ಮದುವೆಯಾಗುವುದಕ್ಕೆ ಮುಂಚೆ ನನ್ನ ಹೆಂಡತಿ 7 ಮಲ್ಲಿಗೆ ತೂಕ, ಮದುವೆಯಾಗಿ ಮಕ್ಕಳಾದ ಮೇಲೆ 7 ಮೆಲ್ಲಗೆ ತೂಕ. 100 kg 100 kg. ಎಸ್, ಇದು ಹಿಂದೆ SSO ಸಿಸ್ಟರ್ಲಿ ಬರ್ತಾ ಇದ್ರ. ಯು ಆರ್ ದಿ ಸೀನಿಯರ್ ಮೋಸ್ಟ್